ಒಂದು ಕಾಲದಲ್ಲಿ ಊಟಕ್ಕೂ ಸಹ ಕಷ್ಟಪಡ್ತಿದ್ದ ನಟಿ ಸಮಂತಾ ರಿಲೇಶನ್ಶಿಪ್ ಬಗ್ಗೆ ಕನ್ಫರ್ಮ್ ಮಾಡಿದ್ರ? ಓದೋದ್ರಲ್ಲಿ ಜಾಣೆ, ಆದ್ರೆ ಓದೋಕೆ ದುಡ್ಡೇ ಇರ್ಲಿಲ್ಲ. ಈ ಫೋಟೋದಲ್ಲಿ ಮೇಲಿನ ಸಾಲಿನಲ್ಲಿ 4ನೇ ಸ್ಥಾನದಲ್ಲಿ ನಿಂತಿರುವಂತಹ ಈ ಯುವತಿ ಗುಲಾಬಿ ಬಣ್ಣದ ಸೀರೆಯನ್ನ ಧರಿಸಿ ತುಂಬಾ ಸಿಂಪಲ್ ಆಗಿ ಕಾಣ್ತಾ ಇದ್ದಾರೆ. ಆದ್ರೆ ಇಂದು ದಕ್ಷಿಣ ಭಾರತೀಯ ಸಿನಿಮಾಗಳಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದಾರೆ. ಫೋಟೋದಲ್ಲಿ ಸರಳತೆಯ ಪ್ರತಿರೂಪದಂತೆ ಕಾಣುವಂತಹ ಈ ಯುವತಿ ಇಂದು ಗ್ಲಾಮರ್ ಮತ್ತು ಸ್ಟೈಲ್ಗೆ ಹೊಸ ವ್ಯಾಖ್ಯಾನವನ್ನೇ ನೀಡಿದ್ದಾರೆ. ಟಾಲಿವುಡ್ ಮತ್ತು ಬಾಲಿವುಡ್ನಲ್ಲಿಯೂ ಸಹ ತನ್ನ ಛಾಪನ್ನ ಮೂಡಿಸುತ್ತಿರುವಂತಹ ಈ ನಟಿ ಎಲ್ಲ ವಯಸ್ಸಿನ ಜನರಿಗೂ ಫೇವರೇಟ್. ಪುಷ್ಪ ಚಿತ್ರದ ಅಂಟಾವಾ ಹಾಡಿನ ಮೂಲಕ ಪ್ರೇಕ್ಷಕರ ಹೃದಯಕ್ಕೆ ಇನ್ನೂ ಸಹ ಹತ್ತಿರವಾದಂತಹ ಈ ನಟಿಯನ್ನ ನೀವು ಇನ್ನೂ ಸಹ ಯಾರೆಂದು ಗುರ್ತಿಸೋದಕ್ಕೆ ಸಾಧ್ಯವಾಗದಿದ್ರೆ ನಾವೇ ಹೇಳ್ತೀವಿ ನೋಡಿ. ಆ ನಟಿ ಬೇರಾರು ಅಲ್ಲ, ಸಮಂತಾ ರುತ್ ಪ್ರಭು. ಇದು ಅವರ ಕಾಲೇಜ್ ಡೇಸ್ನ ಫೋಟೋ. ಬಾಲ್ಯದಲ್ಲಿ ತುಂಬಾ ಸಿಂಪಲ್ ಆಗಿ ಕಾಣ್ತಿದ್ದಂತಹ ಸಮಂತಾ ಯಾವಾಗಲೂ ಸಹ ಗ್ಲಾಮರ್ ಜಗತ್ತಿನಲ್ಲಿ ಆಸಕ್ತಿಯನ್ನ ಹೊಂದಿದ್ರು. ಮತ್ತೆ ಮಾಡೆಲಿಂಗ್ನೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಕೂಡ ಪ್ರಾರಂಭ ಮಾಡಿದ್ರು. ಆದ್ರೆ ಈ ಸಮಯದಲ್ಲಿ ಸಮಂತಾ ಮನೆಯ ಖರ್ಚುಗಳನ್ನ ಭರಿಸೋದಕ್ಕೆ ಅರೆಕಾಲಿಕ ಕೆಲಸಗಳು ಅಂದ್ರೆ ಪಾರ್ಟ್ ಟೈಮ್ ಕೆಲಸಗಳನ್ನ ಸಹ ಮಾಡ್ತಾ ಇದ್ರು. ಮಾಡೆಲಿಂಗ್ ಮಾಡುವಾಗ ಅವರಿಗೆ ಏ ಮಾಯಾ ಚೇಸಾವೆ ಅನ್ನೋ ಚಿತ್ರದ ಆಫರ್ ಕೂಡ ಸಿಕ್ಕಿತ್ತು. ನಂತರ ಅವರ ಮೊದಲ ಚಿತ್ರವೇ ಬಿಗ್ ಹಿಟ್ ಅಂತ ಪ್ರೂವ್ ಕೂಡ ಆಯ್ತು. ಇನ್ನು ಈ ಸಿನಿಮಾಕ್ಕಾಗಿ ಸಮಂತಾ ಅತ್ಯುತ್ತಮ ಚೊಚ್ಚಲ ನಟಿ ಅನ್ನೋ ಪ್ರಶಸ್ತಿಯನ್ನ ಸಹ ಪಡೆದಿದ್ರು. ಸಮಂತಾ ಸಂದರ್ಶನವೊಂದರಲ್ಲಿ, ನಾನು ಓದೋದ್ರಲ್ಲಿ ನಿಪುಣಳಾಗಿದ್ದೆ, ಆದ್ರೆ ನನ್ನ ಪೋಷಕರ ಬಳಿ ಉನ್ನತ ಶಿಕ್ಷಣ ಕೊಡಿಸೋದಕ್ಕೆ ಸಾಕಷ್ಟು ಹಣ ಇರಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಸಮಂತಾ ಹೇಳುವಂತೆ ತನ್ನ ಪೋಷಕರು ಯಾವಾಗ್ಲೂ ಸಹ ಬಹಳಷ್ಟು ಓದಿದ ನಂತರನೇ ನಿನಗೆ ದೊಡ್ಡದಾಗಿ ಏನನ್ನಾದ್ರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಆರ್ಥಿಕ ಸಂಕಷ್ಟದಿಂದಾಗಿ ಸಮಂತಾ ಸಣ್ಣ ಪುಟ್ಟ ಕೆಲಸಗಳನ್ನ ಸಹ ಮಾಡ್ತಾ ಇದ್ರು. ಮೊದಲ ಚಿತ್ರ ಮಾಡೋ ಮೊದಲು ಸಮಂತಾ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಅಂತಾನೆ ಹೇಳ್ಬಹುದು. ಆಕೆ ಬಳಿ ತಿನ್ನೋದಕ್ಕೂ ಸಹ ಹಣ ಇರಲಿಲ್ಲ. ಸಮಂತಾ ಜೂನಿಯರ್ NTR, ಅಲ್ಲು ಅರ್ಜುನ್ ಮತ್ತೆ ನಾನಿ ಅವರಂತಹ ದಕ್ಷಿಣದ ದೊಡ್ಡ ತಾರೆಯರೊಂದಿಗೆ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಹಿಟ್ ಚಿತ್ರಗಳನ್ನ ಸಹ ನೀಡಿದ್ದಾರೆ. ಈ ತಾರೆಯರು ಸಹ ಸಮಂತಾ ಅವರನ್ನ ತುಂಬಾ ಲಕ್ಕಿ ಅಂತಾನೆ ಪರಿಗಣಿಸ್ತಾರೆ. ಸಮಂತಾ ದಕ್ಷಿಣದ ಸೂಪರ್ ಸ್ಟಾರ್ ನಾಗಾರ್ಜುನ ಅವರ ಮಗ ನಾಗಚೈತನ್ಯ ಅವರನ್ನ ಕೂಡ ಮದುವೆ ಆಗಿದ್ರು. ಆದ್ರೆ ಇಬ್ರು ಸಹ ಕೆಲವು ವರ್ಷಗಳಲ್ಲೇ ದೂರ ಕೂಡ ಆದ್ರು. ಸಮಂತಾ ಈಗ ದಕ್ಷಿಣದ ಜೊತೆಗೆ ಹಿಂದಿ ಪ್ರೇಕ್ಷಕರಿಗೂ ಸಹ ತುಂಬಾ ಇಷ್ಟವಾಗಿದ್ದಾರೆ. ಬಹಳ ಜನಪ್ರಿಯ ಕೂಡ ಆಗಿದ್ದಾರೆ. ಬಾಲಿವುಡ್ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಸಹ ತಮ್ಮ ಚಿತ್ರಗಳಿಗಾಗಿ ಸಮಂತಾ ಅವರನ್ನ ಸಂಪರ್ಕ ಮಾಡ್ತಿದ್ದಾರೆ. ಸಮಂತಾ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಿನಿಮಾಗಳಿಗಿಂತ ಹೆಚ್ಚಾಗಿ ತಮ್ಮ ವೈಯಕ್ತಿಕ ಜೀವನದಿಂದಾಗಿನೇ ಸುದ್ದಿ ಆಗ್ತಾ ಇದ್ದಾರೆ. ಸ್ವಲ್ಪ ಸಮಯದಿಂದ ನಟಿಯ ಹೆಸರು ದಿ ಫ್ಯಾಮಿಲಿ ಮ್ಯಾನ್ ಖ್ಯಾತಿಯ ನಿರ್ದೇಶಕರಾದಂತಹ ರಾಜ್ ಅವರೊಂದಿಗೆ ಕೇಳಿ ಬರ್ತಾ ಇದೆ. ಇಬ್ರು ಸಹ ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ. ಮತ್ತೆ ಆಗಾಗ್ಗೆ ಅವರಿಬ್ಬರ ಫೋಟೋಗಳು ಸಹ ರಿವೀಲ್ ಆಗ್ತಾನೆ ಇರ್ತವೆ. ಅವರ ರಿಲೇಶನ್ಶಿಪ್ ಬಗ್ಗೆಯೂ ಸಹ ಕನ್ಫರ್ಮ್ ಆಗ್ಬೇಕಾಗಿದೆ. ಆದ್ರೆ ರಾಜ್ ಈಗಾಗಲೇ ಮದ್ವೆ ಆಗಿದ್ದಾರೆ. ಪ್ರಸ್ತುತ ಅವರ ಅಭಿಮಾನಿಗಳು ಸಹ ಸಮಂತಾ ಅವರ ಸಂಬಂಧವನ್ನ ಕನ್ಫರ್ಮ್ ಮಾಡಿ ಅಂತ ಕಾಯ್ತಾ ಇದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.